ಅಲ್ಲ ಸುಮ್ಮನೆ ನಮ್ಮ ಮಾವು ಹೆಂಗೋ ಒಂದಿಟ್ಟು ಪುಸ್ಲಾಯಿಸಿ ಕರ್ಕೊಂಡು ಬಂದಿದ್ರೆ ಚಲೋ ಆಕಿತ್ತು. ಈಗ ಏನು ಮಾಡಲಿ, ಇಲ್ಲಿ ತನ ನಡ್ಕೊಂಡು ಹೋಗ್ಬೇಕು. ಈಗ ಕಾಲರ ನೋವಾಗತ್ಬಿಟ್ಟವು. ನಮ್ಮ ಅತ್ತಿ ಬೈದು ಕಳ್ಸಾಕಿಲ್ಲ, ಯಾಕೆ ಕಳ್ಸಿಲ್ಲ ಅಂತ ಇಲ್ಲಿ ತಗೋ ನಾನು ಹೋದ್ರಾತು. ಸುಮಾ ಸುಮಾ ಯಾರ ರೇಖಾನ? ಹಾ ರೀ ಅಂತಿ, ಸುಮಾ ಬಂದಿದ್ರಿ ಇನ್ನ ಕಾಲೇಜ್ಗೆ ಹೋಗಿ? ಹ್ಞೂ ಇನ್ನಾದ್ರೂ ಬಂದಿಲ್ಲ ನೋಡುವ, ಎಷ್ಟೊತ್ತ ನಾನು ಕಾಯಕತ್ತೆ. ಮತ್ತೆ ಮನ್ಯಾಗ ಎಲ್ಲರೂ ಆರಾಮದಾರಲ್ಲ? ಹ್ಞೂ ರೀ ಅಂತಿ, ಎಲ್ಲರೂ ಆರಾಮದಾರ. ನಾನು ಸುಮನ್ ಜೋಡಿ ಮಾತಾಡಿ ಹೋದ್ರಾತಂತೆ ಬಂದೀನಿ. ಇನ್ನೂ ಬಂದಿಲ್ಲ ಅಂದ್ರೆ ಹೋಗ್ತೀನಿ ತಗೋರಿ. ಅಯ್ಯ ಬ್ಯಾಡ ಬರವಾ, ಕುಂದ್ರವ, ಹೋಗಿ ಬರ್ತಾ ಇಸದೆ ಒಂದು 2 ನಿಮಿಷ. ಸರಿ ಅಂತ. ಮತ್ತೆ ಅವ್ವ ಬಂದಿಲ್ಲ ನಮ್ಮ? ಅಯ್ಯೋ ಆಂಟಿ, ಅವ್ವ ಎಲ್ಲಿ ಹೊರಗೆ ಬರೋದೇ ಇಲ್ಲ, ಅವ್ರ ಕೆಲಸದಾಗ ಅವ್ರು ಇರ್ತಾರೆ. ಯಾವಾಗ ನೋಡ್ತಿ ಅವಾಗ. ನಾನ ಸುಮಾರು ನೋಡಿದ್ದಿಲ್ಲ, ನಾನು ಬುಕ್ ಬಗ್ಗೆ ಕೇಳಿದ್ದೆ, ಕಾಲೇಜ್ ಯಾವಾಗ ಸ್ಟಾರ್ಟ್ ಅಂತ ಕೇಳ್ಕೊಂಡು ಹೋದ್ರಾತಂತೆ. ಬನ್ನಿ, ಇನ್ನ ಆಕಿನ ಬಂದಿಲ್ಲ ಅಂದ್ರೆ ನೋಡು ನಿಂದಿರಂತೆ. ಚಾ ಕಾಫಿ ಏನಾರ ತಗೊಂತ? ಏನ್ ಬೇಡ ಅಂತ. ಅಯ್ಯ ರೇಖಾ, ನೀ ಬಂದಿ? ಹ್ಞೂ ಇವ ಎಟ್ಟಕ್ ನೀನ್ ಬರೋದು ಏನ್ ಸುದ್ದಿ? ಅಯ್ಯ ಏನ್ ಕೇಳ್ತಿ ಬಿಡಕತ್ತಿ. ಅದೈತಲ್ಲ ಲಂಬು ಕಾಲೇಜಿದ್ದೆ, ಅದ್ರ ಜೋಡಿ ಬಂದವ ಆಟೋ ಶೇರಿಂಗ್ ಆಟೋದಾಗ. ಅವ ಅಲ್ಲಿಗೆ ಸ್ಟಾಪ್ ಅಂತ ಹೇಳ್ಬಿಟ್ಟಾನ. ಫಸ್ಟ್ ಅಷ್ಟು ರೊಕ್ಕ ಹೇಳೋಣ 80 ರೂಪಾಯಿ. ಆಮೇಲೆ ಮುಂದೆ ಬರ್ಲೇ ಇಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿದ. ಮತ್ತೆ ಬಸ್ ಸ್ಟಾಪ್ ಇಂದ ನಡ್ಕೋ ಅಂತ ಬಂದೆ ನೋಡಿ. ಈಗ ಅದಕ್ಕೆ ಲೇಟ್ ಆತ. ಇಲ್ಲ ನಾನು ಇಷ್ಟ ಅಂತಲೇ ಬಂದಿರ್ತಿದ್ದೆ. ಯಾಕ ನಿಮ್ಮ ಮಾವು ಕರ್ಕೊಂಡು ಬಂದಿಲ್ಲ? ಅವನು ಗೊತ್ತಲ್ಲ ನಿನಗೆ, ಅದೊಂದು ಗೋಳು. ಏನಂದ್ರೆ ಕಾಲೇಜಿಗೆ ಬರ್ಬೇಕಾದ್ರೆ ನನ್ನ ಹೆಸರು ಯಾರಿಗೆ ಹೇಳಂಗಿಲ್ಲ, ಹೋಗ್ಬೇಕಾದ್ರೆ ಯಾರಿಗೆ ಹೇಳಂಗಿಲ್ಲ. ಏನೋ ತ್ರಿಪುರ ಸುಂದ್ರ ಅವ್ನು ನೋಡಕಂತ ಹುಡುಗಿಯರ್ ಕ್ಯೂ ಹೊತ್ತಿರ್ತಾರೆ ನೋಡು, ಹಂಗೆ ಮಾಡ್ತಾನೆ. ಸುಮಾ ಬಂದಿ? ಯಾಕೋ ಇಷ್ಟೊತ್ತ? ಅತ್ತೆ ಬರ್ಬೇಕಾದ್ರೆ ಬಸ್ ಇದ್ದಿಲ್ಲ, ಅದು ಆಟೋ ಬರ್ಬೇಕಿಲ್ಲ. ಆಟೋಕ್ಕೆ ಬಂದೆ, ಅದು ಅಲ್ಲೇ ಬಸ್ ಇದು ಬಸ್ ಸ್ಟಾಪಿಗೆ ನಿಂದಿರ್ಸಿದ. ಅವ್ನು ಯಾರೋ ಫ್ರೆಂಡಿಗೆ ಫೋನ್ ಹಚ್ಚಿದ್ರೆ ಬರ್ತಿದ್ದಾಳೆ ಅಂತಂದ, ಅದಕ್ಕೆ ಅವನು ಕ್ರಿಕೆಟ್ ಆಡಕ್ಕಂತ ಹೋದ ನೋಡು. ಅವು ಅವನ ಫ್ರೆಂಡ್ಸ್ ಎಲ್ಲ ತಲೆ ಮೇಲೆ ಒಂದು 4 ಕೊಟ್ಟಬೇಕು. ಬಂದಾಳ ನೀನು ಮುದ್ದಿನ ಸೊಸೆ? ಹಾಯ್. ಹಾಯ್ ಹಾಯ್. ಅವನ್ಗೆ ಯಾಕಷ್ಟು ರೆಸ್ಪೆಕ್ಟ್ ಕೊಡ್ತಿ? ಮತ್ತೆ ಏನಿಲ್ಲ ಕಣೆ, ಭಾಳ ಬೋರ್ ಆಗತ್ತಿತ್ತು. ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಯಾಕೆ ಸ್ಟಾರ್ಟ್ ಆಗಬೇಕು? ಏನು ಸಮಾಚಾರ? ನೀನು ಕಾಲೇಜ್ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದೀಯಾ? ಏನಿಲ್ಲ ಕಣೆ, ಹಂಗೆ ಸುಮ್ಮನೆ. ಇನ್ನೊಂದು 2 ಇಯರ್ಸ್ ಅಲ್ಲ ಅಷ್ಟೇ. ಇನ್ನೊಂದು 2 ವರ್ಷ ಮುಗಿತಂದ್ರೆ ಮತ್ತೆ ಜಾಬ್ ಹುಡ್ಕಕ್ಕೆ ಹೋಗ್ಬೇಕು. ಹೌದು ಕಣೆ. ಹೌದು, ಈ ಸಲ ಯಾಕೆ ನಿಂದು ಡೌನ್ ಆಯ್ತು ಪರ್ಸೆಂಟೇಜ್? ಯಾವಳು ಬಂದಿದ್ದಾಳೆ ನೋಡು, ಮಿಡಿಕ್ಲಾಡಿ ಅಂಜಲಿ ಅಂತ. ಏನು ಲೈಬ್ರರಿನಲ್ಲಿರೋ ಬುಕ್ಸ್ ಎಲ್ಲ ತಗೊಂಡೋಗಿ ಓದ್ತಿದ್ದಾಳಂತೆ. ಅಪ್ಪ, ಇಂಥವ್ರು ನಾನು ಯಾವತ್ತೂ ನೋಡಿದ್ದಿಲ್ಲ. ಈ ವರ್ಷದಿಂದ ಜಾಯ್ನ್ ಆಗಿದ್ದಾಳೆ, ಟ್ರಾನ್ಸ್ಫರ್ ತಗೊಂಡಿದ್ದಾಳಂತೆ ಏನೋ. ಅದು ಅಲ್ಲದೆ ಇವ್ರಿಗೆ ಗೊತ್ತಂತೆ ಮ್ಯಾನೇಜ್ಮೆಂಟಿಗೆ, ಹಂಗಾಗಿ ಫುಲ್ ಅವಳು ಸಪೋರ್ಟ್. ಹೌದೌದು, ಹಳಿ ಗುಗ್ಗು ಇದ್ದಂಗಿದ್ದಾಳೆ, ಆದ್ರೂ ದಿಮಾಗ್ ಜಾಸ್ತಿ ಅವಳು. ಮತ್ತೆ ಸರಿ, ನಾಳೆ ನಾನು ಬರ್ತೀನಿ ಕಾಲೇಜ್ಗೆ. ನಾಳೆಯಿಂದ ಹೋಗ್ಬೇಕು ಕಾಲೇಜ್ಗೆ, ಸ್ಟಾರ್ಟ್ ಅಲ್ಲ. ಬಸ್ ಹೇಳಿದ್ಯಾ ನೀನು? ಬಸ್ಸಿಗೆ ಯಾರು ಕೊಡ್ತಾರೆ 2000 ತಿಂಗಳ? ಇವನು ಇದಾನಲ್ಲ, ಇವನು ಕರ್ಕೊಂಡು ಹೋಗ್ತಾನೆ. ಏನ್ ಪ್ರಾಬ್ಲಮ್ ಗೊತ್ತಾ, ನನ್ನ ಬಸ್ ಸ್ಟಾಪಿಗೆ ಬಿಟ್ಟು ಹೋಗ್ಬಿಡ್ತಾನೆ. ಅದೇ ಪ್ರಾಬ್ಲಮ್. ಅವನದೊಂದು ದೊಡ್ಡ ಗೋಳು ನನಗೆ. ಏನಂದ್ರೆ ಕಾಲೇಜಲ್ಲಿ ನಾನು ಅವ್ನ ಮಾವ ಅನ್ಬಾರ್ದಂತ. ಅಲ್ಲ ಕಣೆ, ಅರ್ಧಕ್ಕರ್ಧ ಕಾಲೇಜಿಗೆ ಗೊತ್ತು ನೀನು ಅವ್ರ ಮಾವ, ನಿನ್ ಸಸಿ ಅಂತ. ಆದ್ರೂ ನೋಡಿ ಎಷ್ಟು ದಿಮಾಕಿ ಒಂದು. ಇವಾಗೆಲ್ಲ ಹೊಂಟಿದೆ, ಎಷ್ಟು ಬೇಗ ಡ್ರೆಸ್ ಚೇಂಜ್ ಮಾಡಿ. ಫ್ರೆಂಡ್ಸ್ ಬಂದಿದ್ದಾರೆ ಅದಕ್ಕೆ. ಬರೇ ಫ್ರೆಂಡ್ಸ್ ಅಂತ ಹೋಗ್ತೀಯಲ್ಲ ಯಾವಾಗ್ಲೂ. ಮನೆಗಿದ್ದಾರು ಒಂದಿಟ್ಟು ನೋಡು. ಹಾಗೆ ಇವಳನ್ನ ಹೊಟ್ಟೆ ಹೊರ್ಸೋಣಂತ. ರೇಖಾ ಅವ್ರೆ, ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಿದ್ರೆ ಕೇಳಿ, ನಾನು ಧಾರಾಳವಾಗಿ ಮಾಡ್ಕೊಡ್ತೀನಿ. ಕೇಳು, ಧಾರಾಳವಾಗಿ ಮಾಡ್ಕೊಡ್ತಾನೆ. ಯಾಕೆ ಹೇಳು? ಅವನ್ಗೆ ಮನೆಯವ್ರಿಗಿನ್ನ ಹೊರಗಿನವ್ರು ಅಂದ್ರೇನೆ ಜೀವ, ಪ್ರೀತಿ ಜಾಸ್ತಿ ಅವನ್ಗೆ. ಅಯ್ಯೋ, ಅವಳದೇನು ತಲೆ ಕೆಡಿಸ್ಕೊಬೇಡ. ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಾ? ಬುಕ್ಕಲ್ಲಿ ಲೈಬ್ರರಿಯಲ್ಲಿ ಬುಕ್ ಬೇಕಾ? ನಾನೆಲ್ಲ ಹೇಳಿರ್ತೀನಿ ತಗೊಳ್ಳಿ. ನಾಳೆ ನನ್ನ ಜೊತೆ ಬಂದ್ಬಿಡಿ. ನೀವು ನಿಮ್ಗೆ ಯಾವ ಬುಕ್ ಬೇಕು ಹೇಳಿ, ಎಲ್ಲ ಬುಕ್ ನಿಮ್ಗೋಸ್ಕರ ರೆಡಿಯಾಗಿ ಇಟ್ಟಿರ್ತೀನಿ, ಆಯ್ತಾ? ಥ್ಯಾಂಕ್ ಯು. ಹೆಸರಿಗೆ ತಕ್ಕಂಗೆ ಇದೆಯಾ, ಸಂಗಮೇಶ. ನಿನ್ಗೆ ಯಾಕೆ ಹೊಟ್ಟೆ ಕಿಚ್ಚು? ಒಂದು ಸ್ವಲ್ಪ ಅಮ್ಮ, ಒಂದು ಲೋಟ ಇವನ್ಗೆ ಮಜ್ಜಿಗೆ ತಂದ್ಕೊಡು, ಹೊಟ್ಟೆ ಉರಿತಿರ್ಬೇಕು ಹುಡುಗಿ. ಹೋಗೋ, ನನ್ಗೇನ್ ಹೊಟ್ಟೆ ಉರಿಯುತ್ತೆ ನಿನ್ ಕಂಡ್ರೆ. ನಾಳೆಯಿಂದ ಗೊತ್ತಾಗುತ್ತೆ ಎಷ್ಟು ಉರಿಯುತ್ತೆ. ನೋಡು, ಕಾಲ್ ಕೇರ್ಕೊಂಡು ಜಗಳಕ್ಕೆ ಬರ್ತಿದ್ಯಾ? ನನ್ನ ಫ್ರೆಂಡ್ ಇದ್ದಾಳೆ ಅಂತ ಸುಮ್ಮನಿದ್ದೀನಿ ನಾನು. ಸುಮ್ಮನೆ ನನ್ನ ಜೋಡಿ ಜಗಳ ಮಾಡಬೇಡ, ಹೋಗು ನೀನು. ಏಯ್ ಕುಳಿ, ನಿನ್ ಜೋಡಿ ಯಾವ ನೀನ್ ಜಗಳಕ್ಕೆ ಬರ್ತಾನೆ? ನೋಡು, ನನ್ಗೆ ಕುಳ್ಳಿ ಅನ್ನಕ್ ಹೋಗ್ಬೇಡ ನೀನು. ಕುಳ್ಳಿ ಅನ್ಲಾರ್ದೆ ಮತ್ತೆ ನೀನಂತಾರೆ. ನೋಡಿ ರೇಖಾ ಅವ್ರಿ, ಇವ್ರು ಕುಳಿ ಅಲ್ವಾ? ಕುಳಿ ಏನಿಲ್ಲ, ನನ್ನಷ್ಟೇ. ಹಾಗಾದ್ರೆ ನೀವು ಕುಳಿ ಬಿಡಿ. ನೋಡು, ನನ್ನ ಫ್ರೆಂಡಿಗೆ ಕುಳಿ ಅಂತೀಯ ನೀನು? ಶುರು ಮಾಡ್ಕೊಂಡ್ರಾ? ನಿನ್ ಕೈಪಲ್ಲೆ ತಗೊಂಡ್ಬಾ, ಅಂದಿನೆಲ್ಲ ಮಾಡಿ ತಗೊಂಡ್ಬರ. ಅಮ್ಮ, ನಂಗೆ ತಗೊಂಡ್ ಬರಕ್ ಆಗಲ್ಲ ಅಮ್ಮ. ಯಾವ ತಗೊಂಡ್ ಬರ್ತಾನ ಹೊತ್ತುಕೊಂಡು. ಯಾವ ತಗೊಂಡ್ ಬರ್ತಾನಂದ್ರೆ ನೀನೇ ತಗೊಂಡ್ಬರ್ಬೇಕು. ಹೇಳು ಕೆಲಸ ಹೇಳು ಅತ್ತೆ ಅವನ್ಗೆ. ಅವ್ನ ಕೆಲಸ ಇದ್ರೇನೆ ಚಲೋ, ಇಲ್ಲ ಅಂದ್ರೆ ಬರೀ ತಿರುಗುದಂದೇ ಅವ್ನ ಕೆಲಸ. ಅವಳು ಕರ್ಕೊಂಡು ಹೋಗು. ನೀವು ಮುಸುಡಿನ ಒಳ್ಳೆ. ಸರಿ, ಹಾಗಾದ್ರೆ ನಾನು ಕ್ರಿಕೆಟ್ ಆಗಿ ಬರ್ತೀನಿ, 5 ಗಂಟೆಗೆ ರೆಡಿ ಆಗೋಣ. ಅತ್ತೆ, ನಾನ್ ಮಾತ್ರ ಇವನ್ ಜೋಡಿ ಹೋಗಲ್ಲ ನಾನು. ಅಲ್ಲಮ್ಮ, ನನ್ ಮಂಡಿ ನೋವಿದೆ, ನಿಂಗೆ ಗೊತ್ತು. ಸರಿ. ಯಾಕೆ ನೀವಿಬ್ರು ಇಷ್ಟೊಂದು ಕಿತ್ತಾಡ್ತೀರಾ? ಏನ್ ಮಾಡೋದ್ ನೋಡಿ, ಹೆಂಗ್ರಿ ಅಷ್ಟ್ ಕೆಟ್ಟವನ? ಅವ್ನ್ ಕೆಟ್ಟವನೇನಲ್ಲ, ಒಳ್ಳೆಯವನೇ. ಆದ್ರೂ ನೀನ್ ಅವ್ನ್ ಬಿಟ್ಕೊಡಲ್ಲ ಅಲ್ಲ? ಹಾಗೇನಿಲ್ಲ ಕಣೆ. ಏನಾದ್ರೂ ವಿಶೇಷ? ಏನು ವಿಶೇಷ?
ಏನೋ ವಿಶೇಷ ಅನಿಸ್ತಿದೆ. ಏನಿಲ್ಲ, ಯಾವ ವಿಶೇಷನೂ ಇಲ್ಲ, ಏನೂ ಇಲ್ಲ. ಅವ್ನು ಕಂಡ್ರೆ ನನಗೆ ಮೈ ಉರಿಯುತ್ತೆ. ಅದಕ್ಕೆ ಹೇಳೋದು ಏನಾದರೂ ವಿಶೇಷನಾ ಅಂತ. ಮತ್ತೆ ಏನು ಸಮಾಚಾರ? ಹೋಗೋಣ ಒಂದು ರೌಂಡು. ಬರ್ತೀಯಾ ನೀನು ಕಾಯಿಪಲ್ಲೆ ತರಕ್ಕೆ? ಅಯ್ಯೋ ಇಲ್ಲ ಅಮ್ಮ, ನಮ್ಮ ಮನೇಲಿ ಕಾಯಿಪಲ್ಲೆ ತರಕ್ಕಂತಾನೆ ಆಳು ಇರ್ತಾರೆ, ಗೊತ್ತಲ್ಲ ನಿನಗೆ. ಅದಕ್ಕೆ ನನ್ನ ಹೊರಗೆ ಬಿಡೋದೇ ಕಷ್ಟ. ಈಗ ಬಂದಿರೋದೇ ಗ್ರೇಟು. ನನಗೆ ನಾಳೆ ಹೇಳಬೇಕು ಅಂತಂದರೆ ಮ್ಯಾನೇಜ್ಮೆಂಟಿಗೆ ಬರ್ತಾನಲ್ಲ, ಅವ್ನು ನೋಡೋದಿದೆ. ನಮ್ಮ ಭಾವ ಅವನು. ಓಹೋ ಹೋ 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 ಹೋ, ಅದಕ್ಕೆ ಅಮ್ಮವ್ರು ಇಲ್ಲಿ ಬಂದಿದ್ದಾರೆ. ಯಾವಾಗ ಹೋಗೋಣ ಏನು ಅಂತ ಇಷ್ಟೊಂದು ಇಂಟ್ರೆಸ್ಟು. ಹಾಗೇನಿಲ್ಲ ಕಣಿ, ಚಿಕ್ಕ ವಯಸ್ಸಲ್ಲಿ ಇಬ್ರು ಆಡಿ ಬೆಳೆದಿದ್ವಿ. ಇವಾಗ ದೊಡ್ಡವನಾದ್ಮೇಲೆ ತುಂಬಾ ಹ್ಯಾಂಡ್ಸಮ್ ಆಗಿದಾರಲ್ಲ. ಹಾಗೇನಿಲ್ಲ. ಅಲ್ಲಲ್ಲ, ನಾಚಿಕೆ ನೋಡು, ಮುಖದಲ್ಲಿ ನೋಡು ನೋಡು. ಅದರ ತಕ್ಕಂಗೆ ನೀನು ಎಜುಕೇಶನ್ ಮಾಡು. ಇವಾಗ ಇಂಜಿನಿಯರಿಂಗ್ ಮುಗಿತಂದ್ರೆ ಪಕ್ಕ ನಾವು ಎಲ್ಲಾದ್ರೂ ಜಾಬ್ ನೋಡ್ಲೇಬೇಕಾಗತ್ತೆ. ನಮ್ಮನೇಲಿ ಅಂತದೇನಿಲ್ಲ ಕಣಿ. ಆಲ್ರೆಡಿ ನನಗೆ ಮದುವೆಗೆ ಗಂಡು ನೋಡ್ತಿದ್ದಾರೆ, ಅದೇ ಬೇಜಾರಾಗ್ತಿದೆ ನಂಗೆ. ಹೌದಾ, ಇಷ್ಟು ಬೇಗನಾ? ಹ್ಞೂ ಕಣೆ, ನನಗೆ ನಮ್ಮ ಮಾವನ ಮಗ ಅಂದ್ರೆ ಇಷ್ಟ. ಅವ್ರಿಗೆ ಗೊತ್ತಿಲ್ಲ ನನಗೆ. ಓ ಅದೇ ಕಾಲೇಜಿಗೆ ಬರ್ತಾರಲ್ಲ ಅವರ ಮ್ಯಾನೇಜ್ಮೆಂಟ್, ಅವ್ರ ಹೆಸರೇನೇ ಇದೆಯಲ್ಲ, ಶ್ಯಾಮ್ ಅಂತ. ಸರಿಯಾಗಿದ್ರೆ ನಾಳೆ ಬೇಗ ಹೋಗೋಣ ಕಾಲೇಜ್ಗೆ, ನಿಮ್ ಶ್ಯಾಮ್ನ ಮೀಟ್ ಆಗೋ ಅಂತ. ಇವಾಗ ಅವ್ರು ಡೈಲಿ ಬರ್ತಿದ್ದಾರೆ. ಡೈಲಿ ಬರ್ತಾರಂತೆ. ಇನ್ಮೇಲೆ ಒಂದು ಕ್ಲಾಸ್ ತಗೊಂತಾರಂತ ಗೊತ್ತಾಗಿದೆ. ಅದು ಮ್ಯಾಥ್ಸ್ ಏನೋ ತಗೊಂತೀನೇನೋ, ಮ್ಯಾಥ್ಸ್ ಅಲ್ಲಿ ಇಂಟೆಲಿಜೆಂಟ್ ಅಂತ ಅವ್ರೇನೋ. ಮೇಡಮ್ ಅವ್ರು ಅದಕ್ಕೆ ಮ್ಯಾಥ್ಸ್ ಅಲ್ಲಿ ಅಷ್ಟೊಂದು ಇಂಟ್ರೆಸ್ಟ್. ಬುಕ್ ಎಲ್ಲ ತರಿಸ್ತಿದ್ರಾ? ನೋಡು ನೀನ್ ಎಲ್ಲದಕ್ಕೂ ನನಗೆ ಇದನ್ ಮಾಡ್ತಿದ್ಯಾ. ಇರ್ಲಿ. ಆ ಒಂದು ಆ ಎರಡು ಇವನ ಆ ಆಶಾನ್ ದೊಡ್ಡಪ್ಪ ಮಗಲ್ಲ, ಇವನ್ ಏನಾರು ಕೇಳಿ ಗೊತ್ತಾಗತ್ತ. ಆದ್ರೆ ಕುಡ್ದಾನ ಅನ್ಸುತ್ತೆ. ಕುಡಿದ್ರೇನಾತ? ಕುಡಿದ್ಕೊಂಡು ನಿಜ ಹೇಳ್ತಾರ. ಅದ್ರಾಗ ಫುಲ್ ಪ್ರಾಮಾಣಿಕತೆಯಿಂದ ಹೇಳ್ತಾರ. ಆ ಹಾಕಂದ್ ಮಾದಿ ಎಲ್ಲ ಇತ್ತಲ್ಲ, ಆ ಒಂದು ಆ ಎರಡು ಅಮ್ಮವ್ರು ಅಟಪಕ್ ಅಂತ ನಮ್ಮ ಅಕ್ಕನ ಮನೆ. ಅಕೋಯ್ ಅಯ್ಯೋ ಜಾಸ್ತಿನೂ ಕುಡ್ದಾನ. ಆಟಪಕ್ ಅಯ್ಯೋ ಅಲ್ಲ ಇದು ಏನಪ್ಪಾ ನೀನಾನ? ತಬಕ್ ಏನ್ ಹೇಳ್ಬೇಕ್ರಿ ಸಾಮಾರ? ಏನ್ ಹೇಳ್ರಿ ಸಾಮಾರ? ಅಲ್ಪಾ ನಿಮ್ ಗೌರಿದೇನ ಮದ್ವಿ ನಡೆದೈತಂತ. ಅಯ್ಯ ನಮ್ಮ ಅಕ್ಕ ಮುಚ್ಚಿಟ್ ಮಾಡ್ಬೇಕಂತಾಳ. ನಿಮಗ ಆಲ್ರೆಡಿ ಸುದ್ದಿ ಗೊತ್ತಾಗೈತಿ. ಹೌದ್ ನೋಡ್ರಿ. ತಬಕ್ ಎಲ್ಲದ್ರಿ? ಇದು ರಸ್ತೆನಾ ಇದು ರೋಡ? ಅಯ್ಯ ಇಲ್ಲೇ ಬಾ ಬಾ. ಎಲ್ಲೇ ಇದಾ? ಇದ ಅಯ್ಯೋ ಬಾತ್ಕೋಳಿ ಐತ್ ನೋಡ್ರಿ. ಬಾತ್ಕೋಳಿನಾ? ಎಲ್ಲೈತಿ? ಅಲ್ಲೇ ಐತ್ ನೋಡ್ರಿ. ಅಲ್ಲೇ ಎಲ್ಲೈತಿಪ್ಪ? ಕುಡುಕರ್ ಕಣ್ಣಿಗೆಲ್ಲ ಕಾಣ್ತಾವಂತ ಕಾಣ್ಲಿ ಬಿಡು. ಅಲ್ಪ ನಿಮ್ದು ಎಲ್ಲಿ ಮಾಡಕತ್ತ ಮದ್ವಿ? ನಾನ್ ಹೇಳಂಗಿಲ್ಲಪ್ಪ, ಅಲ್ಲ ಏನ್ ಕೊಡ್ತಿ? ಕ್ವಾರ್ಟರ್ ಕೊಡ್ದೆ 90 ಇನ್ನೊಂದು ಹಾಕೋಣ. ಹಾ ಹೇಳ್ತೀನಿ. ಎಲ್ಲಿ ಮದ್ವಿ? ನಾನ್ ಆ ಮದ್ವಿ ನಾನ ನಡ್ಸಾಕತ್ತೀನ್ರಿ. ನಾನ ಮುಂದ್ ನಿಂತ ಎಲ್ಲಾ ನೋಡ್ಕೊಳಕತ್ತೀನಿ. ಊಟದ್ದು ಛತ್ರದ್ದು ಎಲ್ಲ ನಾನ ನೋಡ್ಕೊಳಕತ್ತೀನಿ. ಹೌದಾ? ಗಂಡ ಯಾವ ಊರಿನ? ಗಂಡರಿ ದೊಡ್ಡ ಶ್ರೀಮಂತ ಅಂದ್ರೆ ದೊಡ್ಡ ಶ್ರೀಮಂತ. ಹೌದಾ? ಯಾವ್ರನಪ್ಪ? ಯಾವ್ರ? ಯಾವ್ರನೇವವ? ಯಾವ್ರಿಗೆ ಕೊಟ್ರಕಿನ್ನ? ನನಗ ನೆನಪಾಗವಲ್ದಲ್ಲ. ಇಲ್ಲ ಸ್ವಲ್ಪ ನೆನಪು ಮಾಡ್ಕೊಲ್ಪ. ಯಾವ್ರಂತೆ? ಯಾವ್ರಿಗೆ? ಯಾವ್ರು? ನೆನಪಾಗೋದು. ಅವಂದು ಎಲ್ಲಿ ಬಂತು ಸಂಗಯ್ಯ, ಇಲ್ಲಿ ಬಂತು ಸಂಗಯ್ಯ. ಅಲ್ಲೋ ನಿಂತ್ಕೊರಪ್ಪ. ನಾಳೆ ಸಿಗೋಣ ತಗೋರಿ. ನಾನೀಗ ಅಮೆರಿಕ ಕೊಂಟೀನಿ. ಏನ ಅಮೆರಿಕ ಕೊಂಟೀನಿ? ಫಾರಿನ್ದಾಗ ನನ್ನ ರಿಲೇಟಿವ್ ಅದಾರ. ಚಂದ ನಟ್ ಗಣೇಂದ್ರಪುರದ್ದು ಫಾರಿನ್. ಯಾಡು ಅಕ್ಕ ಬಂದೆ ಆ ಮೂರು. ಅಯ್ಯೋ ಮುಂದಕ್ಕೆ ಹೋಗಿದ್ರು ಹಿಂದಕ್ಕೆ ಬರಾಕತ್ತಿದ್ದ. ಆ ನಾಲ್ಕು. ಏನ್ ಸರ್ ನೀವೇನ್ ನನ್ನ ಕಾಲಿಗೆ ಬರಾಕತ್ತಿದ್ದೀರಾ? ಸೈಡ್ ಪ್ಲೀಸ್. ಗಾಯಿಂಗ್. ಅಯ್ಯೋ ಕುಡಕ್ ನನ್ನ ಹಾಟಿಯ. ಇಲ್ಲಿದೀಯಾ? ಎಲ್ಲಿದೆ? ರಮ್ಮು ಕ್ವಾರ್ಟರ್ ಬಾಟ್ಲು. ಇಲ್ಲೇ ಮಲ್ಕೊಂಡ್ರಾಯ್ತು. ಅಯ್ಯಯ್ಯೋ ಬಿತ್ತಲ್ಲಪ್ಪ ಇದೆ. ಬಿಡು. ನನಗೇನು ಆಕಿನ ಮದುವೆ ಯಾವ್ದು ಛತ್ರ ಅಂತ ಗೊತ್ತಾಗಬೇಕು. ಇವ ಹೇಳೇ ಇಲ್ಲ. ಹೆಂಗ್ ತಿಳ್ಕೊಳಿದೆ ನಿನ್ನ? ಒಟ್ಟು ಮದುವೆ ಅಂತೂ ಫಿಕ್ಸ್ ಆಗೈತಿ. ಇರ್ಲಿ, ಇವ್ರ ಮನೆ ಮೇಲೆ ಒಂದು ಕಣ್ಣು ಇಟ್ರ.